ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಜುಲೈ 30ರಂದು ನಡೆಯಲಿರುವ ಸಿವಿ ವೆಂಕಟರಾಯಪ್ಪನವರ 29ನೇ ದತ್ತಿ ದಿನಾಚರಣೆ ಅಂಗವಾಗಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್, ರಕ್ತದಾನಕ್ಕೆ ಈಗಾಗಲೇ 12,000 ಮಂದಿ ಹೆಸರನ್ನು ನೋಂದಾಯಿಸಿದ್ದು, ಇನ್ನು 5,000 ಜನ ದಾಖಲಿಸುವ ನಿರೀಕ್ಷೆ ಇದೆ ಎಂದರು. ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ಪ್ರಾರಂಭವಾದ ರಕ್ತದಾನ ಶಿಬಿರ 25 ಯೂನಿಟ್ಗಳ ಸಂಗ್ರಹದಿಂದ ಆದ ಕಳೆದೆರಡು ವರ್ಷಗಳಿಂದ 2,000 ಯೂನಿಟ್ ತಲುಪಿದೆ. ಈ ಮೂಲಕ ರಕ್ತದಾನದ ಕ್ರಾಂತಿಯನ್ನುಂಟು ಮಾಡುತ್ತಿದೆ. ಜುಲೈ 23ರಂದು ನಡೆಯುವ ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹವಾಗಲಿ ಎಂದು ಕರೆ ನೀಡಿದರು. ಜಿಲ್ಲೆಯಲ್ಲಿ ರಕ್ತದಾನಿಗಳ ರಾಜಧಾನಿಯಾಗುತ್ತಿದ್ದು, ರಕ್ತ ಸಂಗ್ರಹದಲ್ಲಿ ಚಿಕ್ಕಬಳ್ಳಾಪುರ ವಿಶ್ವ ದಾಖಲೆ ಬರೆಯಲಿದೆ. 23ಕ್ಕೆ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮಾಡಿ ರಕ್ತದಾನಕ್ಕೆ ಸಹಕಾರ ನೀಡಿರುವುದು ಸಂತಸ ತಂದಿದೆ ಎಂದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಸಂತೋಷ ಆಗ್ತಕ್ಕಂಥ ವಿಚಾರಗಳು ನಡೀತಾ ಇದೆ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಫೆಬ್ರವರಿಯಲ್ಲಿ ನಡೆದಂತಹ ರಕ್ತದಾನ ಶಿಬಿರದಲ್ಲಿ ಚಿಂತಾಮಣಿನಲ್ಲಿ 3,246 ಯೂನಿಟ್ಟು ದಾಖಲೆ ಪ್ರಮಾಣದಲ್ಲಿ ರಕ್ತದಾನ ಆಗ್ತದೆ. ಅದಾದ ನಂತರ ಬಾಗೇಪಲ್ಲಿನಲ್ಲಿ ಮೇ 7ನೇ ತಾರೀಕು ನಡೆದಂತಹ ರಕ್ತದಾನ ಶಿಬಿರದಲ್ಲಿ 1,700 ಯೂನಿಟ್ಗಳ ಒಂದು ರಕ್ತದಾನ ಆಗಿರುತ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ ಕೆವಿ ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2,145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು, ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೆವಿ ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20ರಿಂದ 30 ವಯಸ್ಸಿನ ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.